ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತಿನ ಕ್ಲಾಸಲ್ಲಿ ನಾವು ಎಕ್ಸಾಕ್ಟ್ ಡಿಫ್ರೆನ್ಷಿಯಲ್ ಈಕ್ವೇಷನ್ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಎಕ್ಸಾಕ್ಟ್ ಡಿಫ್ರೆನ್ಷಿಯಲ್ ಈಕ್ವೇಷನ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ನಮಗೆ 3 ಕಂಡೀಷನ್ಸ್ ಬೇಕು. ಫಸ್ಟ್ ಕಂಡೀಷನ್ ಎಮ್ ಆಫ್ ಎಕ್ಸ್ ವೈ ಡಿ ಎಕ್ಸ್ ಪ್ಲಸ್ ಎನ್ ಆಫ್ ಎಕ್ಸ್ ವೈ ಡಿ ವೈ ಈಸ್ ಈಕ್ವಲ್ ಟು 0. ಕೊಟ್ಟಿರೋ ಈಕ್ವೇಷನು ಈ ಫಾರ್ಮಲ್ಲಿ ಇರಬೇಕು, ಇಲ್ಲಾಂದರೆ ಈ ಫಾರ್ಮ್ಗೆ ರೆಡ್ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕಂಡೀಷನ್ dou m by dou y equals dou n by dou x. This is to prove exactness. ಎಕ್ಸಾಕ್ಟ್ ಇದೆಯಾ ಇಲ್ವಾ ಅಂತ ಪ್ರೂವ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಲಾಸ್ಟ್ ಒನ್ ಇಂಟಿಗ್ರಲ್ ಎಮ್ ಡಿ ಎಕ್ಸ್ ಪ್ಲಸ್ ಇಂಟಿಗ್ರಲ್ ಎನ್ ಆಫ್ ವೈ ಡಿ ವೈ ಇಸ್ ಈಕ್ವಲ್ ಟು ಸಿ. This is the final solution of the equation. M dx here y should be fixed. y ಫಿಕ್ಸ್ ಆಗುತ್ತೆ. ನೀವು yನ ಏನು ಇಂಟಿಗ್ರೇಟ್ ಮಾಡಲ್ಲ, ಜಸ್ಟ್ x ಟರ್ಮ್ನ ಮಾತ್ರ ನೀವು ಇಂಟಿಗ್ರೇಟ್ ಮಾಡ್ತೀರಾ. ನೆಕ್ಸ್ಟ್ n ಆಫ್ y dy ಮೀನ್ಸ್ ನಾಟ್ ಕಂಟೈನಿಂಗ್ x ಟರ್ಮ್. ಎಕ್ಸ್ ಟರ್ಮ್ ಇಲ್ದಿರೋ ಟರ್ಮ್ನ ನೀವು ಇಂಟಿಗ್ರೇಟ್ ಮಾಡ್ತೀರಾ. ಬೈ ಚಾನ್ಸ್ ಎಲ್ಲದರಲ್ಲೂ ಎಕ್ಸ್ ಟರ್ಮ್ ಇದ್ದರೆ ಅದನ್ನು ನಾವು 0 ಅಂತ ಟ್ರೀಟ್ ಮಾಡ್ತೀರಾ. ನಾಟ್ ಕಂಟೈನಿಂಗ್ ಎಕ್ಸ್ ಟರ್ಮ್. ನಾವು ಲೆಟ್ ಅಸ್ ಸಾಲ್ವ್ ಪ್ರಾಬ್ಲಮ್. ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿ ನೋಡೋಣ. ಫಸ್ಟ್ ಒನ್ ವೈ ಕ್ಯೂಬ್ ಮೈನಸ್ 3x ಸ್ಕ್ವೇರ್ ವೈ ಡಿ ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್ ಮೈನಸ್ 3xy ಸ್ಕ್ವೇರ್ dy ಇಸ್ ಈಕ್ವಲ್ ಟು 0. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಕೊಟ್ಟಿರೋ ಈಕ್ವೇಷನು ಈ ಈಕ್ವೇಷನ್ಗೆ ಸ್ಯಾಟಿಸ್ಫೈ ಆಗ್ತಾಯಿದೆ. ಎಮ್ ಡಿ ಎಕ್ಸ್ ಎನ್ ಡಿ ವೈ, ಇದನ್ನು ಎಮ್ ಅಂತ ಟ್ರೀಟ್ ಮಾಡಿದ್ರೆ ಇದನ್ನು ಎಮ್ ಡಿ ಎಕ್ಸ್ ಎನ್ ಡಿ ವೈ ಸೇಮ್ ಫಾರ್ಮ್ಯಾಟಲ್ಲೇ ಇದೆ. ಇವಾಗ ನಾವು ಈಸಿಯಾಗಿ ಎಮ್ ಮತ್ತು ಎನ್ನ ಫೈಂಡ್ ಔಟ್ ಮಾಡ್ಬೋದು. ಹೇಗೆ ಅಂದರೆ ಡಿ ಎಕ್ಸ್ ಟರ್ಮ್ ಜೊತೆಗೆ ಯಾವುದಿದೆ ಅದೆಲ್ಲ ಎಮ್ ಟರ್ಮ್ ಆಗುತ್ತೆ. ವೈ ಕ್ಯೂಬ್ ಮೈನಸ್ 3x ಸ್ಕ್ವೇರ್ ವೈ ಡಿ ವೈ ಜೊತೆಗೆ ಯಾವುದಿದೆ ಅದು ಎನ್ ಟರ್ಮ್. ಮೈನಸ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಮೈನಸ್ ಎಕ್ಸ್ ಕ್ಯೂಬ್ ಮೈನಸ್ ಇಂಟು ಮೈನಸ್ ಪ್ಲಸ್ 3x ವೈ ಸ್ಕ್ವೇರ್. ನಮಗೆ ಇವಾಗ ಎಮ್ ಸಿಕ್ಕಿದೆ, ಎನ್ ಸಿಕ್ಕಿದೆ. ನೆಕ್ಸ್ಟ್ ಕಂಡೀಷನ್ ಪ್ರೂವ್ ಮಾಡಬೇಕು. ಯಾವುದು? ಎಕ್ಸಾಕ್ಟ್ನೆಸ್ ಪ್ರೂವ್ ಮಾಡಬೇಕು. ದೋ ವೈ ದೋ ಎಮ್ ಬೈ ದೋ ಅಂದರೆ ನೀವು ಪಾರ್ಷಿಯಲಿ ವೈನ ಮಾತ್ರ ನೀವು ಡಿಫ್ರೆನ್ಷಿಯೇಟ್ ಮಾಡ್ತೀರಾ. ಸೊ 3y ಸ್ಕ್ವೇರ್ ಮೈನಸ್ 3x ಸ್ಕ್ವೇರ್. ನೆಕ್ಸ್ಟ್ ದೋ ಎನ್ ಬೈ ದೋ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 3x ಸ್ಕ್ವೇರ್ ಪ್ಲಸ್ 3y ಸ್ಕ್ವೇರ್. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲೂ ಮೈನಸ್ 3x ಸ್ಕ್ವೇರ್ ಮೈನಸ್ 3x ಸ್ಕ್ವೇರ್, 3y ಸ್ಕ್ವೇರ್ 3y ಸ್ಕ್ವೇರ್. ಸೊ ದೋ ಎಮ್ ಬೈ ದೋ ವೈ ಇಸ್ ಈಕ್ವಲ್ ಟು ದೋ ಎನ್ ಬೈ ದೋ ಎಕ್ಸ್. The given equation is exact. Next, last condition. The solution is m dx plus integral n of y dy is equal to constant c. Next, ಎಮ್ ಗೊತ್ತಿದೆ. ಎಮ್ ಏನು? ವೈ ಕ್ಯೂಬ್ ಮೈನಸ್ 3x ಸ್ಕ್ವೇರ್ ವೈ ಡಿ ಎಕ್ಸ್ ಪ್ಲಸ್ ಎನ್ ಆಫ್ ವೈ ಡಿ ವೈ. ಫಸ್ಟ್ ಹೇಳಿದ್ದೀವಿ ಎನ್ ಆಫ್ ವೈ ಡಿ ವೈ ಅಂದರೆ ನಾಟ್ ಕಂಟೈನಿಂಗ್ ಎಕ್ಸ್ ಟರ್ಮ್ ಇರಬಾರ್ದು. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಎರಡರಲ್ಲೂ ಎಕ್ಸ್ ಟರ್ಮ್ ಇದೆ. ಸೊ ಎನ್ ಆಫ್ ವೈ ಡಿ ವೈ ಈಸ್ 0, ಡಿ ವೈ ಈಸ್ ಈಕ್ವಲ್ ಟು ಸಿ. ನೆಕ್ಸ್ಟ್ ಇಂಟಿಗ್ರೇಟ್ ಮಾಡಿ. ಇದರಲ್ಲಿ ವೈ ಫಿಕ್ಸ್ಡ್ ಆಗಿರುತ್ತೆ, ಎಕ್ಸನ್ನು ಮಾತ್ರ ಇಂಟಿಗ್ರೇಟ್ ಮಾಡ್ತೀರಾ. ವೈ ಹಾಗೇ ಇರುತ್ತೆ. ವೈ ಕ್ಯೂಬ್ ಇಂಟು ಎಕ್ಸ್ ಮೈನಸ್ 3x ಕ್ಯೂಬ್ ಬೈ 3 ಇಂಟು ವೈ ಇಸ್ ಈಕ್ವಲ್ ಟು ಸಿ. 3 ಗೆಟ್ ಕ್ಯಾನ್ಸಲ್. ವೈ ಕ್ಯೂಬ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್ ಇಂಟು ವೈ ಈಕ್ವಲ್ ಸಿ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. is the required
solution. Next, second question. 5x power 4 plus 3x square y square minus 2xy cube dx plus 2x cube y minus 3x square y square minus 5y power 4 dy is equal to 0. Solution. ಆಲ್ರೆಡಿ ಎಮ್ ಡಿ ಎಕ್ಸ್ ಎನ್ ಡಿ ವೈ ಫಾರ್ಮಲ್ಲಿದೆ, ನೀವೇನು ರೆಡ್ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಎಮ್ ನಿಮ್ಗೆ ಗೊತ್ತಿದೆ, ಡಿ ಎಕ್ಸ್ ಜೊತೆ ಯಾವ ಟರ್ಮ್ ಇದೆ ಅದೆಲ್ಲ ಎಮ್ ಆಗುತ್ತೆ. 5x ಪವರ್ 4 ಪ್ಲಸ್ 3x ಸ್ಕ್ವೇರ್ ವೈ ಸ್ಕ್ವೇರ್ ಮೈನಸ್ 2xy ಕ್ಯೂಬ್. ನೆಕ್ಸ್ಟ್ ಎನ್ ಅಂದರೆ ಡಿ ವೈ ಜೊತೆಗೆ ಯಾವುದಿದೆ ಅದೆಲ್ಲ ಎನ್ ಟರ್ಮ್. 2x ಕ್ಯೂಬ್ ವೈ ಮೈನಸ್ 3x ಸ್ಕ್ವೇರ್ ವೈ ಸ್ಕ್ವೇರ್ minus 5y power 4. Next condition, dou m by dou y y ಟರ್ಮ್ನ ಮಾತ್ರ ನೀವು ಡಿಫ್ರೆನ್ಷಿಯೇಟ್ ಮಾಡ್ತೀರಾ. ಇಲ್ಲಿ 6x ಸ್ಕ್ವೇರ್ y ಮೈನಸ್ 6xy ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಡೋ ಎನ್ ಬೈ ಡೋ ಎಕ್ಸ್ ಅಂದರೆ 6xy ಮೈನಸ್ 6xy ಸ್ಕ್ವೇರ್ ಆಗುತ್ತೆ. ಇದು y ಇದೆ, ನಾವು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಇದನ್ನು ನೆಗ್ಲೆಕ್ಟ್ ಮಾಡ್ತೀರಾ. 6xy ಸ್ಕ್ವೇರ್, ಸಾರಿ ಇಲ್ಲಿ 6 3 2s 6x ಸ್ಕ್ವೇರ್ ವೈ ಆಗುತ್ತೆ. ಇದು 6xy ಸ್ಕ್ವೇರ್. ಇಲ್ಲಿ ಅಬ್ಸರ್ವ್ ಮಾಡ್ಬೋದು 6x ಸ್ಕ್ವೇರ್ ವೈ 6x ಸ್ಕ್ವೇರ್ ವೈ ಮೈನಸ್ 6xy ಸ್ಕ್ವೇರ್ ಮೈನಸ್ 6xy ಸ್ಕ್ವೇರ್. ಸೊ ಡೋ ಎಮ್ ಬೈ dou y is equal to dou n by dou x. Is the given equation is exact. Next, last condition, integral m dx plus n of y dy is equal to c. m ಏನಿದೆ ಬರೀರಿ 5x ಪವರ್ 4 ಪ್ಲಸ್ 3x ಸ್ಕ್ವೇರ್ ವೈ ಸ್ಕ್ವೇರ್ ಮೈನಸ್ 2xy ಕ್ಯೂಬ್ ಇಂಟು ಡಿ ಎಕ್ಸ್ ಪ್ಲಸ್ ಎನ್ ಆಫ್ ವೈ ವಿತೌಟ್ ಎಕ್ಸ್ ಟರ್ಮ್. ವಿತೌಟ್ ಎಕ್ಸ್ ಟರ್ಮ್ ಅಂದರೆ ಇಲ್ಲಿ ಮೈನಸ್ 5y ಪವರ್ 4 ಇದೆ. ಮೈನಸ್ 5y ಪವರ್ 4 dy ಇಸ್ ಈಕ್ವಲ್ ಟು ಸಿ. ನಾವು ಇಂಟಿಗ್ರೇಟ್ ಇದೇನಾಗುತ್ತೆ 5x ಪವರ್ 5/5 ಪ್ಲಸ್ 3x ಕ್ಯೂಬ್ ಬೈ 3 ವೈ ಸ್ಕ್ವೇರ್ ಮೈನಸ್ 2x ಸ್ಕ್ವೇರ್ ಬೈ 2 ವೈ ಕ್ಯೂಬ್ ಮೈನಸ್ 5y ಪವರ್ 5/5 is equal to c. 5 get cancelled, 3 3 2 2. Next remaining is x power 5 plus x cube y square minus x square y cube minus y power 5 equals c is the required solution. Next, third question, y into 1 plus 1 by x plus cos y dx plus x plus log x minus x sin y into dy is equal to 0. First m and n find out ಮಾಡಿ. m is y into 1 plus 1 by x plus cos y. n is x plus log x minus x sin y. Partial differentiate ಮಾಡಿ. dou m by dou y is equal to, ಇದನ್ನು y ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಆಗುತ್ತೆ. ಸೊ 1 plus 1 by x plus cos y. Differentiation of cos y is minus sin y. Next, here dou n by dou x is equal to 1 plus log x is 1 by x minus sin y. y ಹಾಗೇ ಇರುತ್ತೆ, ಎಕ್ಸನ್ನು ಮಾತ್ರ ನೀವು ಡಿಫ್ರೆನ್ಷಿಯೇಟ್ ಮಾಡ್ತಾ ಇರೋದು. ಇವಾಗ ಅಬ್ಸರ್ವ್ ಮಾಡಿ, 1 ಪ್ಲಸ್
1 by x, 1 plus 1 by x, minus sin y, minus sin y. So dou m by dou y is equal to dou n by dou x. The given equation is exact. It is exact. Next solution, m dx plus n of y dy is equal to constant c. Write m y into 1 plus 1 by x plus cos y dx plus n of y without x term. Without x term, ಎಲ್ಲದರಲ್ಲೂ x term ಇದೆ, ಸೊ 0 ಆಗುತ್ತೆ n of y dy is equal to ಕಾನ್ಸ್ಟೆಂಟ್ c. ನೆಕ್ಸ್ಟ್ ಇವಾಗ ಇಂಟಿಗ್ರೇಟ್ ಮಾಡಿ y ಆಗೇ ಇರುತ್ತೆ, y is fixed. ಇವಾಗ ಇದನ್ನು ಇಂಟಿಗ್ರೇಟ್ ಮಾಡಿದ್ರೆ x ಪ್ಲಸ್ 1 by x ಮೀನ್ಸ್ ಲಾಗ್ x, y ಟರ್ಮ್ ಕಾನ್ಸ್ಟೆಂಟ್ ಅದಾಗೇ ಇರುತ್ತೆ, ಕಾಸ್ y ಇಂಟು x is equal to c. So y into x plus log x plus, I am writing this x first, x into cos y is equal to c is the required solution. Next problem, cos x tan y plus cos x plus y into dx plus sin x secant square y plus cos of x plus y dy is equal to 0. First find out m. M is equal to cos x tan y plus cos of x plus y. Next n is sin x secant square y plus cos of x plus y. Next find out exactness, dou m by dou y. So cos x ಆಗೆ ಬರಿತೀರಾ, cos x tan y is secant square y minus sin of x plus y. Next dou n by dou x. Sin x is cos x secant square y, ಹಾಗೆ ಕಾನ್ಸ್ಟೆಂಟ್ ಮರಿತೀರಾ ಬಿಕಾಸ್ ಇದು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀರಾ, ಎಕ್ಸ್ ಟರ್ಮ್ನ ಮಾತ್ರ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀರಾ, ವೈ ಹಾಗೆ ರಿಟೇನ್ ಆಗುತ್ತೆ, ಮೈನಸ್ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ. ಇವಾಗ ಎರಡು ಸೇಮ್ ಇದೆ, ಸೊ ಡೋ ಎಮ್ ಬೈ ಡೋ ವೈ ಈಸ್ ಈಕ್ವಲ್ ಟು ಡೋ ಎನ್ ಬೈ ಡೋ ಎಕ್ಸ್. ದ ಗಿವನ್ ಈಕ್ವೇಷನ್ ಈಸ್ ಎಕ್ಸಾಕ್ಟ್. The given equation is exact. Next, m dx plus n of y dy is equal to constant. m term ಬರ್ಕೊಳ್ಳಿ, cos x tan y plus cos of x plus y into dx plus n of y dy ಅಂದರೆ ವಿತೌಟ್ ಎಕ್ಸ್ ಟರ್ಮ್ ಎರಡರಲ್ಲೂ ಇದೆ, ಸೊ ಎನ್ ಆಫ್ ವೈ ಇಸ್ 0, ಡಿ ವೈ ಇಸ್ ಈಕ್ವಲ್ ಟು ಸಿ. ನೆಕ್ಸ್ಟ್ ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ವೈನ ಕಾನ್ಸ್ಟೆಂಟಾಗಿ ಟ್ರೀಟ್ ಮಾಡ್ತೀರಾ, ಕಾಸ್ ಎಕ್ಸ್, ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಇಸ್ ಸೈನ್ ಎಕ್ಸ್ ಟ್ಯಾನ್ ವೈ ಪ್ಲಸ್ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ is equal to c is the required solution. Next problem, next question, dy by dx plus y into cos x plus sin y plus y divided by sin x plus x cos y plus x is equal to 0. ಇದು ಫಸ್ಟ್ ಈಕ್ವೇಷನ್ ಸ್ಯಾಟಿಸ್ಫೈ ಆಗ್ತಾಯಿಲ್ಲ. ಇವಾಗ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಆ ಈಕ್ವೇಷನ್ಗೆ ನಾವು ರೆಡ್ಯೂಸ್ ಮಾಡ್ಕೋಬೇಕಾಗತ್ತೆ. ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಫಸ್ಟ್ ಎಕ್ಸ್ ಟರ್ಮ್ ಬರ್ಕೊತಾ ಇದ್ದೀನಿ, ವೈ ಕಾಸ್ ಎಕ್ಸ್ ಪ್ಲಸ್
x sin y plus y into dx plus sin x x cos y plus x ಇಂಟು dy ಈಸ್ ಈಕ್ವಲ್ ಟು 0. ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡಾಗ ನಿಮಗೆ ಡಿವೈಡೆಡ್ ಬೈ ಸೈನ್ ಎಕ್ಸ್ ಪ್ಲಸ್ ಎಕ್ಸ್ ಕಾಸ್ ವೈ ಪ್ಲಸ್ ಎಕ್ಸ್ ಇಂಟು ಡಿ ಎಕ್ಸ್ ಬರುತ್ತೆ. ಅದನ್ನು ನೀವು ಆರ್ ಎಚ್ ಎಸ್ಗೆ ಕಳಿಸಿದ್ರೆ ಆವಾಗ ನಿಮಗೆ ಅಟಮ್ 0 ಆಗಿ ಕೊಟ್ಟಿರೋ ಈಕ್ವೇಷನ್ ಫಸ್ಟ್ ಈಕ್ವೇಷನ್ ಸ್ಯಾಟಿಸ್ಫೈ ಆಗುತ್ತೆ. ಇವಾಗ ನಾವು ಈಸಿಯಾಗಿ ಎಮ್ ಫೈಂಡ್ ಔಟ್ ಮಾಡ್ಬೋದು. ಎಮ್ ಈಕ್ವಲ್ಸ್ ವೈ ಕಾಸ್ ಎಕ್ಸ್ ಪ್ಲಸ್ ಸೈನ್ ವೈ ಪ್ಲಸ್ ವೈ. n is sin x plus x cos y plus x. Now differentiate partially with respect to x sin y. Dou m by dou y is equal to cos x plus cos y plus 1. Next dou n by dou x. Sin x is cos x plus cos y plus 1. Both are same, so dou m by dou y is equal to dou n by dou x. The given equation is exact. Next condition, m dx plus n dn of y dy is equal to constant c. ಅಂದರೆ ವಿತೌಟ್ y ಟರ್ಮ್. ಈಕ್ವೇಷನಲ್ಲಿ ವಿತೌಟ್ y ಟರ್ಮ್ ಇಲ್ಲ, ಸೊ ವಿತೌಟ್ x ಟರ್ಮ್ ಇಲ್ಲ, ಸೊ 0 ಅಂತ ಹಾಕೊತೀರಾ. 0 dy is equal to constant c. ನಾವು ಇಂಟಿಗ್ರೇಟ್ y cos x is sin x plus x into sin y plus x into y is equal to constant c is the required solution.